ಹಾರ್ಮುಸ್ ಜಲಸಂಧಿ ಓಪನ್ ಮಾಡೋ ಬಗ್ಗೆ ಟ್ರಂಪ್ ದೊಡ್ಡ ಸುಳಿವನ್ನ ಕೊಟ್ಟಿದ್ದಾರೆ. ಇರಾನ್ನಿಂದ ದೊಡ್ಡ ಗಿಫ್ಟ್ ಬಂದಿದೆ ಅಂತ ಟ್ರಂಪ್ ಹೇಳಿಕೊಂಡಿದ್ದಾರೆ. ತೈಲ ಮತ್ತು ಅನಿಲ ಸಂಬಂಧಿಸಿದಂತ ಗಿಫ್ಟ್ ಅನ್ನ ಕಳಿಸಿದ್ದಾರೆ ಅಂತ ಟ್ರಂಪ್ ಹೇಳಿದ್ದಾರೆ. ಇರಾನ್ ಒಂದು ಅದ್ಭುತವಾದಂತ ಕೆಲಸವನ್ನ ಮಾಡಿದೆ. ಇರಾನ್ನಿಂದ ನಮಗೆ ದೊಡ್ಡ ಉಡುಗೊರೆ ಬಂದಿದೆ. ಅಪಾರ ಪ್ರಮಾಣದ ಹಣದ ಮೌಲ್ಯದ ಗಿಫ್ಟ್ ಆಗಿದೆ. ಒಂದು ಒಪ್ಪಂದವನ್ನ ಮಾಡಿಕೊಳ್ಳಲಿದ್ದೇವೆ ಅಂತ ಟ್ರಂಪ್ ಹೇಳಿದ್ದಾರೆ. ಇರಾನ್ ಅಮೆರಿಕ ಯುದ್ಧದ ಅಂತ್ಯದ ಬಗ್ಗೆ ಟ್ರಂಪ್ ಸುಳಿವನ್ನ ಕೊಟ್ಟಿದ್ದು, ಕದನ ವಿರಾಮದ ಬಗ್ಗೆ ಟ್ರಂಪ್ ಸುಳಿವನ್ನ ನೀಡಿದ್ದಾರೆ. ಇರಾನ್ ಅವರು ನಮ್ಮ ಜೊತೆ ಮಾತನಾಡ್ತಿದ್ದಾರೆ, ಹೀಗಾಗಿ 5 ದಿನ ಯುದ್ಧ ವಿರಾಮ ಘೋಷಣೆಯಾಗಿದೆ. ಅವರು ನಮ್ಮೊಂದಿಗೆ ಮಾತನಾಡಲು ಬಯಸಿದ್ರು, ನಮ್ಮ ಜೊತೆ ಅರ್ಥಪೂರ್ಣವಾಗಿ ಅವರು ಮಾತನಾಡುತ್ತಿದ್ದಾರೆ ಅಂತ ಟ್ರಂಪ್ ಹೇಳ್ತಿದ್ದಾರೆ. ಪರಮಾಣು ಶಸ್ತ್ರಾಸ್ತ್ರವನ್ನ ಹೊಂದಲು ಸಾಧ್ಯವಿಲ್ಲ, ಹೀಗಾಗಿಯೇ ಯುದ್ಧಕ್ಕೆ ವಿರಾಮವನ್ನ ಘೋಷಿಸಲಾಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಇರಾನ್ ಸಂಪರ್ಕಿಸಲು ಅವರ ಬಳಿ ಏನೂ ಉಳಿದಿಲ್ಲ. ನೌಕಾಪಡೆ ನಾಶವಾಗಿದೆ, ನಾಯಕರ ಹತ್ಯೆಯಾಗಿದೆ. ಇರಾನ್ ನಮ್ಮ ಬಳಿ ಮಾತನಾಡಲು ಒದ್ದಾಡ್ತಾ ಇತ್ತು. ಏರ್ಪೋರ್ಟ್, ನೌಕಾಪಡೆಯನ್ನ ಈಗಾಗಲೇ ನಾಶ ಮಾಡಿದ್ದೇವೆ. ಇರಾನ್ ಜೊತೆ ನಾನು ಸಂಧಾನದ ಮಾತನಾಡಿದ್ದೇನೆ ಅಂತ ಟ್ರಂಪ್ ಹೇಳಿದ್ದಾರೆ. ಜೆಡಿ ವ್ಯಾನ್ಸೆ, ಮಾರ್ಕೋ ಕುಶ್ನರ್ ಭಾಗಿಯಾಗಿದ್ದಾರೆ. ಇರಾನ್ ಪರಮಾಣು ಶಸ್ತ್ರಾಸ್ತ್ರವನ್ನ ಹೊಂದಿದ್ರೆ ಅದು ಪರಮಾಣು ಶಸ್ತ್ರಾಸ್ತ್ರಗಳನ್ನ ಬಳಸ್ತಾ ಇತ್ತು. ಇರಾನ್ ಪರಮಾಣು ಒಪ್ಪಂದವನ್ನ ಕೊನೆಗೊಳಿಸಬೇಕು. ಒಬಾಮಾ ಇರಾನ್ ಪರಮಾಣು ಒಪ್ಪಂದ ಕೊನೆಯಾಗಿತ್ತು. 3 ಅಥವಾ 4 ವರ್ಷಗಳ ಹಿಂದೆ ಶಸ್ತ್ರಾಸ್ತ್ರಗಳಿರ್ತಿತ್ತು. ನಾವು ಪರಮಾಣು ಸಾಮರ್ಥ್ಯವನ್ನ ಕಂಪ್ಲೀಟ್ ಆಗಿ ನಾಶ ಮಾಡಿದ್ದೇವೆ ಅಂತ ಟ್ರಂಪ್ ಹೇಳಿದ್ದಾರೆ. ಇರಾನ್ನಲ್ಲಿ ಆಡಳಿತ ಬದಲಾಗಿದೆ ಅಂತ ಟ್ರಂಪ್ ಹೇಳಿದ್ದು, ಇರಾನ್ನ ಟೆಹರಾನ್ನಲ್ಲಿರುವಂತಹ ನಾಯಕರು ವಿಭಿನ್ನರಾಗಿದ್ದಾರೆ ಅಂತ ಹೇಳಿದ್ದಾರೆ. ನಿಜವಾಗಿಯೂ ಆಡಳಿತ ಬದಲಾವಣೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ಈ ಹಿಂದಿನ ನಾಯಕರಿಗಿಂತ ಈಗಿನ ಲೀಡರ್ಸ್ ವಿಭಿನ್ನವಾಗಿದ್ದಾರೆ. ಅಲ್ಲಿನ ಆಡಳಿತ ಬದಲಾವಣೆ ಮಾಡುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಚ್ಚರಿಯ ಹೇಳಿಕೆಯನ್ನು ನೀಡಿದ್ದಾರೆ.